ಹಾಯ್ ಗೈಸ್, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೈ ಬಾಯ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು RCB ವರ್ಸಸ್ CSK ಮ್ಯಾಚ್ ನೋಡೋಕ್ಕೆ ಚೆನ್ನೈಲಿರೋ MA ಚಿದಂಬರಂ ಸ್ಟೇಡಿಯಂಗೆ ಬಂದಿದ್ವಿ. ಕ್ರೌಡ್ ಅಂತೂ ಸಖತ್ತಿತ್ತಿಲಿ, ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ಎಲ್ಲ ಓಕೆ ಇತ್ತು. ನನ್ನ ಚಾನಲ್ ನೀವು ಮುಂಚೆಯಿಂದ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು RCB ಫ್ಯಾನ್ ಅಂತ. ಬಟ್ ಈ ಮ್ಯಾಚಲ್ಲಿ ಧೋನಿ ಇರೋದ್ರಿಂದ ನಾನು CSKಗೆ RCBಗೆ ಎರಡಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀನಿ. Here the opening penalty score 16. ಸೊ ಮ್ಯಾಚ್ ಅಂತೂ ಸಖತ್ತಾಗಿತ್ತು ಗುರು. ಯಪ್ಪ, ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಇಬ್ಬರು ಬಿಟ್ಕೊಟ್ಟಿಲ್ಲ, ಎಲ್ಲೂ ಇವ್ರು ಸೋಲ್ತಾರೆ ಅವ್ರು ಗೆಲ್ತಾರೆ ಏನೂ ಅನಿಸ್ಲಿಲ್ಲ. ಲಾಸ್ಟ್ ಮೂಮೆಂಟ್ವರೆಗೂ ಮ್ಯಾಚ್ RCB ಕೈಯಲ್ಲೇ ಇತ್ತು. ಬಟ್ ಅದೇ ಬ್ಯಾಟಿಂಗಲ್ಲಿ ಇನ್ನೊಂದು ನನ್ನ ಪ್ರಕಾರ ಒಂದು 20-25 ರನ್ಸ್ ಬಂದರೆ ಗೆದ್ದಿರೋರು ಅಂತ ಅನಿಸುತ್ತೆ. ಇರಲಿ ಬಿಡಿ, ಪರವಾಗಿಲ್ಲ. ಫಸ್ಟ್ ಮ್ಯಾಚ್ ಅಲ್ಲ, ನೆಕ್ಸ್ಟ್ ಮ್ಯಾಚ್ ಅಂತ ಪಕ್ಕ RCB ಗೆಲ್ತಾರೆ. ಅಂತ ನಾನು ಚೆನ್ನೈ ಹೇಟರ್ ಅಂತ ಹೇಳ್ತಾರೆ, ನಾನು ಚೆನ್ನೈ ಸಪೋರ್ಟರ್. ಯಾಕಂತಂದರೆ ಧೋನಿ ನನ್ನ ಫೇವ್ರೆಟ್ ಪ್ಲೇಯರ್ ಕ್ರಿಕೆಟಲ್ಲಿ. ಒಂಥರ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತ ಅನ್ಬೋದು. ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಬೇಕು ಅಂತಂದರೆ ತುಂಬ ಎಂಜಾಯ್ ಮಾಡಿದೆ ಆಯಿತಾ. ಫಸ್ಟಿಂದನೂ ಅಷ್ಟೇ. ಫಸ್ಟಿಗೆ ಆ್ಯಕ್ಚುಲಿ ಟಿಕೆಟ್ ವೈಸ್ ಕೂತಿರಲಿಲ್ಲ ನಾವು. ಅಂದರೆ ಟಿಕೆಟಲ್ಲಿ ಏನು ಸೀಟ್ ನಂಬರ್ ಇರುತ್ತಲ್ಲ ಅದ್ರ ವೈಸ್ ಕೂತಿರಲಿಲ್ಲ, ರ್ಯಾಂಡಮ್ ಆಗಿ ಫಸ್ಟಲ್ಲೇ ಕೂತ್ಬಿಟ್ಟಿದ್ವಿ ನಾವು. ಇನಾಗ್ರಲ್ ಸೆರೆಮನಿ ಎಲ್ಲ ತುಂಬ ಚೆನ್ನಾಗಾಯಿತು. ಅಕ್ಷಯ್ ಕುಮಾರ್ ಹಾಗೆ ಟೈಗರ್ ಶ್ರಾಫ್ ಇವ್ರ ಡ್ಯಾನ್ಸ್ ನೀವು ನೋಡಿರ್ತೀರಾ.
ಎ ಆರ್ ರೆಹಮಾನ್ ಕೂಡ ನಂದು ಇನ್ಸ್ಪಿರೇಷನ್. ಅಂದರೆ ಮ್ಯೂಸಿಕ್ ನಾನು ಏನೇನು ಮಾಡ್ತಿದ್ವಿ ಒಂದು ಡ್ರಮ್ಸ್ ಕೀಬೋರ್ಡ್ ಎಲ್ಲ ಅದಕ್ಕೆಲ್ಲ ನನಗೆ ಅವ್ರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಅವರು ಹಾಗೆಯೇ ಸೋನು ನಿಗಮ್ ಇವ್ರನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಟಾಸ್ ಎಲ್ಲ ಆದಮೇಲೆ 2 CSK ಆ್ಯಂಡ್ RCB ಕ್ಯಾಂಪ್ ಪ್ರಾಕ್ಟೀಸಿಗೆ ಬಂದಿತ್ತು ಫೀಲ್ಡ್ ಮೇಲೆ. ಸೊ ಅದಂತೂ ಇಲ್ಲೇ ಮುಂದೆನೇ ಧೋನಿ ವಿರಾಟ್ ಕೊಹ್ಲಿ ಅವರ ಪ್ರಾಕ್ಟೀಸ್ ಮಾಡ್ತಾರೆ. ನನಗಂತೂ ಫುಲ್ ಪ್ರೌಡ್ ಫೀಲ್ ಆಯಿತು. ಸಖತ್ ಲಕ್ಕಿ ಆಯ್ತು, ಎಲ್ರಿಗೂ ನೋಡೋಕ್ಕೆ ಸಿಗಲ್ಲ. ಯಾಕಂದರೆ ಮೋಸ್ಟ್ ಪ್ರಾಬ್ಲಿ ಧೋನಿದಿದ್ದು ಲಾಸ್ಟ್ ಸೀಸನ್ ಆಗ್ಬೋದು. ಅವ್ರದ್ದು ಲಾಸ್ಟ್ ಸೀಸನಲ್ಲಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಆದರೂ ನೋಡೋಕ್ಕೆ ಸಿಕ್ತು. ಸೊ ಅದೇ ಸ್ಟೇಡಿಯಂ ಒಳಗೆಲ್ಲ ಕ್ರೇಜ್ ಇತ್ತು. ಒಂದಿಷ್ಟು ವಿಷಯ ನಾನು ಟಿ ವಿಲಿ ನೋಡ್ತಾ ಇರೋದೆಲ್ಲ ಇಲ್ಲಿ ಅಬ್ಸರ್ವ್ ಮಾಡ್ದೆ. ಚೆನ್ನಾಗೇ ಇರುತ್ತೆ ಎಕ್ಸ್ಪೀರಿಯನ್ಸ್. ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಒಂದ್ಸತಿನಾದರೂ ಟ್ರೈ ಮಾಡ್ಬೇಕು ನೀವು. ಎಲ್ಲಾದರೂ ಚಾನ್ಸ್ ಸಿಕ್ಕಿದ್ರೆ ಪಕ್ಕಾ ಸ್ಟೇಡಿಯಂಗೆ ಹೋಗಿ. ಅದೇ ನಾನು RCB ಸಪೋರ್ಟರ್ ಆಗಿ ಚೆನ್ನೈ ಹೇಟರ್ ಅಂತಲ್ಲ, ಚೆನ್ನೈನೂ ನನ್ನ ಫೇವ್ರೆಟ್ ಟೀಮ್ ಬಿಕಾಸ್ ಆಫ್ ಧೋನಿ. ಅಲ್ಲಿ ಒಂದೊಂದು ಓವರ್ ಆದ ತಕ್ಷಣ, ಒಂದೊಂದು ಬಾಲ್ ಆದ ತಕ್ಷಣ ಮಿಡ್ಲೆಲ್ಲ DJ ಫುಲ್ಲು ಎನ್ಕರೇಜ್ ಮಾಡಿಸ್ತಾ ಇರ್ತಾರೆ ಫ್ಯಾನ್ಸ್ ಹತ್ರ. ಅಲ್ಲೇ ಆಪೋನೆಂಟ್ ಟೀಮ್ಗೆ ಅರ್ಧ ಒಂಥರ ಡಿಮೋಟಿವ್ ಆಗಿಬಿಡುತ್ತೆ. ಯಾಕಂದರೆ ಅವ್ರ ಹೋಮ್ ಗ್ರೌಂಡ್ ಇರುತ್ತೆ, ಅವ್ರಿಗೂ ಹಂಗೆ ಮಾಡಿರ್ತಾರೆ. ಇಲ್ಲೂ DJ ಅಷ್ಟೇ ಫುಲ್ ಒಂದೊಂದು ಬಾಲ್ ಆದ ತಕ್ಷಣ ಬೌಲರಿಗೆ ಚೇರ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಿಸ್ತಾ ಇರ್ತಾರೆ. ಹಂಗೆಲ್ಲ ಈವೆಂಟ್ ಎಲ್ಲ ಇರುತ್ತೆ ಚಿಕ್ಕ ಚಿಕ್ಕದು. ಅಂತಂದರೆ ಲಕ್ಕಿ ಫ್ಯಾನ್ಸ್ನ ಯಾರಾದರೂ ಕರೆದು ಬಿಟ್ಟು ಅವ್ರಿಗೆ ಒಂದು ಗೇಮ್ ಆಡಿಸೋದು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಟಿ ವಿಲಿ ತೋರಿಸಲ್ಲ ಅಂತ ಅನ್ಸುತ್ತೆ ನನಗೆ, ಅದೆಲ್ಲ ತೋರಿಸ್ತಿರಲ್ಲ. ಅದೇ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಅಂದರೆ ಫುಡ್ಡೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಸ್ಟೇಡಿಯಮಲ್ಲಿ, ಅದು ಬಿಟ್ಟರೆ ಎಲ್ಲ ಓಕೆ. ಅದೇ ಇನ್ನು ಮ್ಯಾಚ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿರಲಿಲ್ಲ ಇದು. ಲೋ ಸ್ಕೋರಿಂಗ್ ಅಂದರೆ ಆವ್ರೇಜ್ ಸ್ಕೋರ್ ಆಗಿತ್ತು. 173 ಹೊಡೆದಿದ್ರು RCB ಅವರು. ಫಸ್ಟ್ 4 ಓವರ್ ನಮ್ಮ RCB ಅವರು ಆಡಿದ್ದು ನೋಡ್ಬಿಟ್ಟು ನಾನು ಅಷ್ಟು ಬರಲ್ವೇನೋ ಅಂತ ಅಂದ್ಕೊಂಡೆ. ಆಮೇಲೆ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಹೊಡೆದಿದ್ದೆ. 173 ಆಯಿತು. ಅಷ್ಟು ಹೊಡೆದಿದ್ರು ಈಸಿಯಾಗಿ ಬಿಟ್ಕೊಟ್ಟಿಲ್ಲ RCB ಅವರು. ಫಸ್ಟ್ ಋತುರಾಜು ಮತ್ತು ರಚಿನ್ ಚೆನ್ನಾಗಿ ಆಡಿದ. ಫುಲ್ ಒಂದೊಂದು ಬೌಂಡ್ರೀಸು ಒಂದೊಂದು ಕ್ಯಾಚ್ ಎಲ್ಲ ಬಂದ ತಕ್ಷಣ ಫುಲ್ ಕ್ರೌಡೆಲ್ಲ ರೊಚ್ಚಿಗೆದ್ದು ಬಿಡ್ತಿದ್ರು, ಹಂಗಿತ್ತು ಸ್ಟೇಡಿಯಂ. ಶಿವಮ್ ದುಬೆ, ಜಡೇಜಾ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಅಷ್ಟೊತ್ತಿಗೆ ಫುಲ್ ಕ್ರೌಡು ವಿ ವಾಂಟ್ ಧೋನಿ ಅಂತ. ಶಿವಮ್ ದುಬೆ ಅಂತ ಒಂದು ಬಾಲ್ ಎಡ್ಜೇನೋ ಆದಂಗೆ ಆಯಿತು. ಆಗಿರಲಿಲ್ಲ ಅದು ಎಡ್ಜ್, ರಿವ್ಯೂ ಇದು ಮಾಡಿದಾಗ ಗೊತ್ತಾಯಿತು. ಬಟ್ ಎಲ್ಲರೂ ಫ್ಯಾನ್ಸ್ ಔಟ್ ಶಿವಮ್ ದುಬೆ, ಚೆನ್ನೈ ಫ್ಯಾನ್ಸೇ ಅಲ್ಲಿಯವರೆಲ್ಲ ಶಿವಮ್ ದುಬೆ ಔಟ್ ಅಂತಂದರೆ ಧೋನಿ ಬರಲಿ ಅಂತ. ಹಂಗೆ ಧೋನಿ ಬ್ಯಾಟಿಂಗ್ ಬಂದರೆ ಅದಂತೂ ಬೆಸ್ಟ್ ಮೂಮೆಂಟ್ ಆಗಿರೋದು ಮ್ಯಾಚ್ದು. ನಾನು ಹೋಗಿದ್ದು ಐಲ್ ಓವರ್ ಸ್ಟ್ಯಾಂಡಲ್ಲಿ. ಐಲ್ ಓವರಲ್ಲಿ ಎದುರುಗಡೆ ಫೀಲ್ಡಿಂಗ್ ಎಲ್ಲ ಬಂದಾಗ ಎಲ್ಲ ಫ್ಯಾನ್ಸ್ ವಿರಾಟ್ ಅಂತ. ಬಟ್ ಅಲ್ಲಿಂದ ಹೊರಗೆ ಬಂದಮೇಲೆ ನಮ್ಮ ಸ್ಟ್ರಗಲ್ ಹೆಂಗಿತ್ತು ಅಂತ ನಮಗೆ ಗೊತ್ತು. ಸೊ ಅಷ್ಟೇ, ಚೆನ್ನಾಗಿತ್ತು ಮ್ಯಾಚ್, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಈವ್ನಿಂಗ್ ಆಗಿತ್ತು ನಮಗೂ. ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಹಾಗೆಯೇ RCB CSK ನಿಮ್ಗೆ ಗೊತ್ತೇ ಇರುತ್ತೆ, ಫುಲ್ ರೈವಲ್ರಿ ಎಲ್ಲ ಇರುತ್ತಲ್ವ. ಸೊ ಫ್ಯಾನ್ಸ್ ಅಲ್ಲಲ್ಲೇ ಸ್ವಲ್ಪ ಕಿತ್ತಾಡ್ತಾಯಿದ್ರು, ಬಟ್ ಆಡಿಲ್ಲ. ಚೆನ್ನಾಗಿ ಫೈಟ್ ಕೊಟ್ಟರು ಇಬ್ಬರು ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ. ಬಟ್ ರಿಸಲ್ಟ್ ಚೆನ್ನೈ ಕಡೆ ಹೋಯಿತು. ಸೊ ಸೆಕೆಂಡ್ ಮ್ಯಾಚ್ RCB ಗೆಲ್ತಾರೆ ಅಂತ ಹೋಪ್ ಮಾಡ್ತಾ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ವಾಯ್ಸ್ ಗುರು.